ನಿಮ್ಮ ಮಾತು. ದಾವಣಗೆರೆ ಹೇಗಿದ್ದೀರಾ? ನಾ ಫಸ್ಟ್ ಟೈಮ್ ಈಗ ಇಲ್ಲಿ ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ. ನನ್ನ ಕನ್ನಡ ಸ್ವಲ್ಪ ವೀಕ್ ಇದೆ, ಸೊ ಐ ಸ್ಪೀಕ್ ಇನ್ ಇಂಗ್ಲಿಷ್ ಆ್ಯಂಡ್ ಕನ್ನಡ. ಓಕೆ, ಇಷ್ಟು ಮಾತಾಡಿದ್ರಲ್ಲ ನಮ್ಮ ಹುಡುಗರು ದಿಲ್ ಖುಷಿ ಆಗ್ಬಿಟ್ಟವ್ರೆ. ಏನು ಕಂಟಿನ್ಯೂ. Firstly, thank you so much to all our audiences for showing so much love to our movie trailer, our songs, and I'm sure our movie is releasing on 11th and the love is going to get reciprocated even more. I'm grateful to have this opportunity and to be a part of Martin. For that, I want to thank from the bottom of my heart to my director, A.P. Arjun sir, for giving me this chance. For my producer, Uday Mehta sir. For my hero, for always being there, always supporting. I can definitely say he's my favorite co-actor to work with. Yes, Dhruva boss ke. ನೀವು ಮಾತಾಡ್ಬೇಕಾದ್ರೆ ನಮ್ಮ ಕಾಲೇಜ್ ಹುಡುಗರು ಪಡ್ಡೆ ಹುಡುಗರು ವಿಡಿಯೋ ಮಾಡೋದು ಓಕೆ. ನೀವು ನಿನ್ನ ಸ್ಕೂಲಿಗೆ ಚಡ್ಡಿ ಹಾಕೊಂಡು ಹೋಗಿಲ್ಲ, ನೀನೇನೋ ವಿಡಿಯೋ ಮಾಡ್ತಾ ಇದ್ದೀರಾ? ಯುವರ್ ಬ್ಯೂಟಿ ಅಟ್ರಾಕ್ಟಿಂಗ್ ಕಿಡ್ಸ್ ಆಲ್ಸೋ. ಅಷ್ಟು ಸುಂದರವಾಗಿದ್ದಾರೆ. ನಾನೇ ಹೇಳ್ತೀನಿ, ವೈಭವಿನ ದಾವಣಗೆರೆಯಲ್ಲಿ ಡೇ ಟೈಮಲ್ಲಿ ಕಳಿಸ್ಲೇಬಾರ್ದು. ಬೆಣ್ಣೆ ಥರ ಕರಗೂ ಆಗ್ಬಿಡ್ತಾರಪ್ಪ ದಾವಣಗೆರೆಯಲ್ಲಿ ಅಲ್ಲ. ಯುನೋ ಇನ್ ದಾವಣಗೆರೆ ಬೆಣ್ಣೆ ಇಸ್ ವೆರಿ ಫೇಮಸ್. ಅಯ್ಯೋ, ಬೆಣ್ಣೆಗೆ ಏನಂತಾರೋ? ನನಗೆ ಬೆಣ್ಣೆ ಡೋಸಾ ತುಂಬ ಇಷ್ಟ ಆಗಿದೆ. ಡೋಸಾ ನನ್ನ ಫೇವ್ರೆಟ್ ಫುಡ್. ಸೊ ಲೈಕ್ ಟುಡೇ ಈಗ ಡಿನ್ನರ್ಗೆ ಐ ಹ್ಯಾವ್ ಬೆಣ್ಣೆ ಡೋಸಾ ಸ್ಪೆಷಲ್ ಅಷ್ಟೇ. ದಾವಣಗೆರೆ. ಅಷ್ಟೇ. ಈಗ ಹೇಳಿದ್ರ ಎಲ್ಲಿರೋರು ಅಷ್ಟು ನೂರಾರು ಬೆಣ್ಣೆ ದೋಸೆ ಬರ್ತಲ್ಲ ಈಟಾಗಿ. ಮೆನಿ ಬೆಣ್ಣೆ ದೋಸಾಸ್ ವೆಲ್ಕಮ್, ಯುವರ್ ಡಯಟ್ ವಿಲ್ ಗೋ. ಬಟ್ ಎಲ್ಲ ಹುಡುಗರು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ನಮ್ಮ ವೈಭವಿ ಅವ್ರಿಗೆ. ಬಟ್ ವೈಭವಿ, ಮಾರ್ಟಿನ್ ಫಿಲ್ಮ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಟೋಟಲ್ 13 ಲ್ಯಾಂಗ್ವೇಜಸಲ್ಲಿ ರಿಲೀಸ್ ಆಗ್ತಾ ಇದೆ. ಹೌ ಎಕ್ಸೈಟೆಡ್ ಆರ್ ಯು ಅಬೌಟ್ ದ್ಯಾಟ್? ನಾ ತುಂಬ ಎಕ್ಸೈಟೆಡ್, ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ಲಿಟಲ್ ನರ್ವಸ್ ಆಲ್ಸೋ. ಆನೆಸ್ಟ್ಲಿ ನನಗೆ ಐಡಿಯಾ ಇಲ್ಲ that what kind of a movie I was getting a part of. Initially we thought we'll release the movie in 4 languages, then it became 5 and 13. And we are releasing Martin in 13 languages across world on 11th of October. So it's a total responsibility also, because ನಮ್ಮ ಕನ್ನಡ cinema, ನಮ್ಮ Indian cinema, we are placing it on a very higher level, on an international level. And what we present in our movie is the world is going to see us as Indians, Indian cinema. So Super. excited. ಸೊ ಐ ಯು ಅಲೌಡ್ ಟು ಟೆಲ್ ಅಬೌಟ್ ಯುವರ್ ರೋಲ್? ನಿಮ್ಮ ಪಾತ್ರ ಏನು ಅದು ಹೇಳ್ಬೋದಾ ನಮಗೆ? ನನ್ನ ಹೆಸರು ಪ್ರೀತಿ, ಮಾರ್ಟಿನ್ ಮೂವಿಗೆ. ಅಷ್ಟೇ. ಇನ್ನೆಲ್ಲರೂ ಪ್ರೀತಿ ಅಂತ ಟ್ಯಾಗ್ ಹಾಕಿಸ್ಕೊಂಡ್ಬಿಡ್ತಾರೆ ಸಿನಿಮಾ ಆದಮೇಲೆ. ಪ್ರೀತಿ ಪ್ರೇಮ ಆಗಾಯ್ತು. ಈಗ ಒಂದು ರಿಕ್ವೆಸ್ಟು, ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ, ಒಂಥರ ಮುದ್ದಾಗಿದ್ದೀರಾ, ಓಕೆನಾ? ಟ್ರೈಲರಲ್ಲಿ ನಮ್ಮ ಧ್ರುವ ಸರ್ ಅವರು ಒಂದು ಡೈಲಾಗ್ ಹೇಳ್ತಾರೆ, ಡೋಂಟ್ ಟೀಚ್ ಡೈಲಾಗ್, ಓಕೆನಾ? ಆ ಡೈಲಾಗ್ನ ಅಲ್ಲಿಂದನೇ ಧ್ರುವ ಸರ್ ಅವರು ನಿಮಗೆ ಟೀಚ್ ಮಾಡ್ತಾರೆ. ನೀವು ಫುಲ್ ಮಾಸ್ ಆಗಿ ಆ ಡೈಲಾಗ್ ನಮ್ಮ ದಾವಣಗೆರೆ ಬಾಯ್ಸ್ಗೋಸ್ಕರ ಹೇಳಬೇಕು, ಓಕೆನಾ ಬಾಯ್ಸ್? ಧ್ರುವ ಸರ್, ಆ ಡೈಲಾಗ್ ಒಂದ್ಸಲಿ ಅವ್ರಿಗೆ ಹೇಳ್ಕೊಡಿ ಸರ್. ರೆಡಿ ಸರ್? ಯಾ ಎಲ್ರಿಗೂ ಅಂದ್ರೆ ಸ್ವಾಗತ. ಮಾಸ್ಟರ್, ನೀವೆಲ್ರಿಗೂ ನಮಸ್ಕಾರ ಹೇಳಬೇಕು ಮಾಸ್ಟರ್. ಎಲ್ರಿಗೂ ನಮಸ್ಕಾರ. ಮಾಸ್ಟರ್, ತುಂಬ ಹಿಂದೆ ಹೋಗ್ಬಿಡಿ ಬನ್ನಿ. ಈ ಸಾಂಗ್ ಏನು ನೆನ್ನೆ ರಿಲೀಸ್ ಆಗಿದೆ, ಆ್ಯಂಥಮ್ ಆಫ್ ಮಾರ್ಟಿನ್. ಇದೇ ಒಂದು ಎಲ್ಲರ ಆ್ಯಂಥಮ್ ಆಗಿಬಿಟ್ಟಿದೆ. ರಿಂಗ್ ಟೋನಿಂದ ಹಿಡಿದು ಬೆಳಗ್ಗೆ ಎದ್ದ ತಕ್ಷಣ ವಾಟ್ಸಪ್ಪಲ್ಲಿ ಸ್ಟೇಟಸ್ ಕೂಡ ಅದೇ ಆಗಿಬಿಟ್ಟಿದೆ. ಸೊ ಫಸ್ಟ್ ಆಫ್ ಆಲ್ ಟ್ರೆಂಡಿಂಗಲ್ಲಿದೆ. ಈಗಲೂ ನಾವು ಸಾಯಂಕಾಲ ನೋಡ್ತಾ ಇದ್ದೀವಿ, ಟ್ರೆಂಡಿಂಗ್ ನಂಬರ್ 1 ಈ ಹಾಡು. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನಗೆ ಪಗುರುವಿಂದನೇ
ಜೊತೆ ಪರಿಚಯ ಆಗಿದ್ದು. ಅದಕ್ಕೆ ಮುಂಚೆ ನಾನು ವರ್ಕ್ ಮಾಡಿರಲಿಲ್ಲ. ಖರಾಬ್ ಹೋಗಿದ್ದು 2 ಸಾಂಗು ಟೈಟಲ್ ಸಾಂಗ್ 2 ಪಗುರು ಸಿನಿಮಾದಲ್ಲಿ ನನಗೆ ದೊಡ್ಡ ಅವಕಾಶ ಕೊಟ್ಟಿದ್ದು ಧ್ರುವ ಸರ್, ಯಾವತ್ತೂ ಮರೆಯೋಕ್ಕಾಗಲ್ಲ. ಅಲ್ಲಿಂದನೇ ಆ ಸಿನಿಮಾ ಮಾಡಿದ್ದಕ್ಕೆ ನನಗೆ ಈ ಸಿನಿಮಾ ಸಿಗೋದಕ್ಕೆ ದೊಡ್ಡ ಅವಕಾಶ ಆಯಿತು. ನನಗೆ ಅದು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಯಾಕಂದರೆ ಇದು ಪ್ಯಾನ್ ವರ್ಲ್ಡ್ ಸಿನಿಮಾ, ದೊಡ್ಡ ಸಿನಿಮಾ. ಈ ಥರ ಸಿನಿಮಾ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ. ಯಾಕಂದರೆ AP ಸರ್ ನನಗೆ ಇದನ್ನು ಶೋರಲ್ಲಿ ತೋರಿಸಿದ್ರು ನನಗೆ ಫಸ್ಟು ಈ ಸಿನಿಮಾ ಹೀಗಿರುತ್ತೆ ಅಂತ. ಆ ಶೋರಲ್ಲಿ ನೋಡಿದಾಗಲೇ ನಮಗೊಂದು ಜೊತೆಗೆ ಒಂದು ಬರುತ್ತಲ್ವ, ಇದು ನಾವು ಸಾಧಾರಣವಾಗಿ ಮಾಡಬಾರ್ದು ಈ ಸಾಂಗ್ನ ಅಂತ. ಬಟ್ ಇದೆಲ್ಲನೂ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಧ್ರುವ ಸರ ಕಾರಣ. ಏನಕ್ಕೆ ಹೇಳ್ತೀನಿ ಅಂದರೆ, ಇಷ್ಟು ದಿವಸ ಆಗಬೇಕು, ಇಷ್ಟು ದಿವಸ ಮಾಡಬೇಕು ಸಾಂಗ್ಸು, ಅದಕ್ಕೆ ಸಪೋರ್ಟ್ ಮಾಡಬೇಕು, ಪ್ರೊಡ್ಯೂಸರ್ ಸಪೋರ್ಟ್ ಮಾಡಬೇಕು. ಸುಮ್ಮನೆ ಮಾಡೋಕ್ಕಾಗಲ್ಲ. ಅಷ್ಟು ದಿವಸ ಸಾಂಗ್ ಮಾಡಬೇಕು ಅಂದರೆ ಯಾವುದು ಕನ್ನಡ ಇಂಡಸ್ಟ್ರಿಯಲ್ಲಿ ಇದುವರೆಗೆ ಯಾರು ಮಾಡಿದವ್ರಿಗೆ ಗೊತ್ತಿಲ್ಲ. ಬಟ್ ಈ ಸಾಂಗೇ ನಾನು ತಿಳಿದ ಮಟ್ಟಿಗೆ ದೊಡ್ಡ ಸಾಂಗು, ದೊಡ್ಡ ಮಟ್ಟದಲ್ಲಿ ಬಂದಿರೋಂಥ ಸಾಂಗು. ನನ್ನ ಕೊರಿಯೋಗ್ರಾಫಿನ ಇಡೀ ಪ್ಯಾನ್ ವರ್ಲ್ಡ್ ಥರ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಧ್ರುವ ಸರ್. ಅದಕ್ಕೆ ತುಂಬ ಖುಷಿ ಪಡ್ತೀನಿ. ಆ ವಿಷಯಕ್ಕೆ ಥ್ಯಾಂಕ್ಸ್. ಯಾವತ್ತೂ ಮರೆಯೋಕ್ಕಾಗಲ್ಲ ಅದನ್ನು. ಈ ಥರ ಅವಕಾಶಗಳು ಸಿಗಲ್ಲ, ಎನಿ ಟೈಮ್ ಸಿಗಲ್ಲ. ನಾವು ತುಂಬ ಅವಕಾಶ ಹುಡುಕ್ತಾ ಇರ್ತೀವಿ. ಆ ಥರ ಸಿಕ್ಕಿದಾಗ ಈ ಅವಕಾಶ ಉಪಯೋಗ ಮಾಡ್ಕೊಂಡಿದ್ದೀನಿ. ಆ ನಂಬಿಕೆ ನನಗೆ ಕೊಟ್ಟಿದ್ದಾರೆ. ಸೂಪರ್ ಮಾಸ್ಟರ್. ಈಗ ನೀವು ಇಲ್ಲಿ ಸ್ಟೇಜಲ್ಲಿ ಇದ್ದೀರಾ, ದಾವಣಗೆರೆಯಲ್ಲೂ ಒಳ್ಳೊಳ್ಳೆ ಡ್ಯಾನ್ಸರ್ಸ್ ಇದ್ದಾರೆ. ನಮ್ಮ ಬಾಯ್ಸ್ ಎಲ್ಲ ಸಖತ್ತಾಗಿ ಸ್ಟೆಪ್ ಹಾಕ್ತಾರೆ. ಹೂನೇನ್ರು ಇಷ್ಟು ಬಿಲ್ಡಪ್ ಕೊಡ್ತಾ ಇದ್ದೀನಿ. ಯಾರ ಬಗ್ಗೆ ಹೇಳ್ತಾವ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಾಸ್ಟರ್. ನಮ್ಮ ಬಾಯ್ಸ್ ಎಲ್ಲ ಒಳ್ಳೆ ಡ್ಯಾನ್ಸರ್ಸ್ ಇದ್ದಾರೆ ಮಾಸ್ಟರ್. ಅವ್ರಿಗಾಗಿ ಆ್ಯಂಥಮ್ ಆಫ್ ಮಾರ್ಚಿಂದು ಒಂದು ಹುಕ್ ಮೂಮೆಂಟು ನಮ್ಮ ಬಾಯ್ಸ್ಗೋಸ್ಕರ ಮಾಸ್ಟರ್. ಇದು ಮಾಸ್ಟರ್ ಏನೋ ಮಾಡ್ತಾರೆ ಮಾಸ್ಟರ್. ಅಮ್ಮಾನ್ ಮಾಸ್ಟರ್, ಲವ್ಲಿ ಮಾಸ್ಟರ್, ಲವ್ಲಿ. ಈಗ ರೆಡಿನಪ್ಪ ಮ್ಯೂಸಿಕ್ಕು. ಒಂದು ಕೆಲಸ ಮಾಡೋಣ, ಎಷ್ಟು ಜನಕ್ಕೆ ಡ್ಯಾನ್ಸ್ ಬರುತ್ತೆ ಇಲ್ಲಿ ಕೈ ಎತ್ತಿ ನೋಡೋಣ. ನಿಮ್ಮ ಬಗ್ಗೆ ನಮ್ಗೆ ಸ್ವಲ್ಪ ಡೌಟ್ ಇದೆ. ಹೌದು, ನೀ ಎಲ್ಲದಕ್ಕೂ ಕೈ ಎತ್ತಿದ್ದೆ. ಸರಿ, ಎಷ್ಟು ಜನ ಡ್ಯಾನ್ಸ್ ಮಾಡ್ತೀರಾ? ಓಕೆ, ಎಲ್ಲರೂ ಎದ್ದು ನಿಂತ್ಕೊಳ್ಳಿ, ಒಂದೆರಡು ಸ್ಟೆಪ್ ಹಾಕೋಣ. ಕಮಾನ್ ದಾವಣಗೆರೆ, ಅದ್ರ ಸ್ಪಿರಿಟ್ ಅಂದರೆ. ಎಲ್ಲರಿಗೂ ನಮಸ್ಕಾರ. 11ನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತಾ ಇದೆ. ಎಕ್ಸೈಟ್ಮೆಂಟು, ನರ್ವಸ್ನೆಸ್ಸು, ಹೊಟ್ಟೆ ಒಳಗೆ ಚಿಟ್ಟೆನ ಬಿಟ್ಟಂಗಾಗಿದೆ ಆಗಿರುತ್ತೆ ಸರ್. ನೀವು ಎಷ್ಟು ಕಾಯ್ತಾ ಇದ್ದೀರಾ 11ನೇ ತಾರೀಕಿಗೆ? ತಿರ್ಗಾ ಹುಟ್ಟು ಬಂದಂಗೆ ಅನಿಸುತ್ತೆ. 3 ವರ್ಷದ ಜರ್ನಿ, ಭಾಳನೇ ನಲಿವಿ, ನೋವು, ಸಂತೋಷ ಎಲ್ಲ ಮಿಕ್ಸ್ ಎಮೋಷನ್ ಇರೋಂಥ ಒಂದು ಮೂಮೆಂಟ್ ನಮಗೆ ಎಲ್ರಿಗೂ. ಇಡೀ ತಂಡ ಭಾಳ ಶ್ರಮಿಸಿದ್ದೀವಿ. ಈ ಹೊತ್ತಲ್ಲಿ ನಿಮ್ಮ ಆಶೀರ್ವಾದ ಕೇಳ್ತಾ ಇದ್ದೀವಿ. ಖಂಡಿತ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ಸೇರಿ. ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ. ನಿಮಗೆ ಒಂದು ಒಳ್ಳೆಯ ಚಿತ್ರ ಕೊಡೋಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ. ಇದ್ರ ಜೊತೆಗೆ ನನ್ನ ಜರ್ನಿಯಲ್ಲಿ, ಯಾಕಂದರೆ ನಾವು ಶುರು ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದ ಕ್ಯಾನ್ವಾಸ್ ಇರಲಿಲ್ಲ. ಸೊ ಈ ಜರ್ನಿಯಲ್ಲಿ ನನಗೆ ಭಾಳಷ್ಟು ಜನ ನನ್ನ ನೆರವಿಗೆ ಸಾಥು, ಅಂದರೆ ಹಣಕಾಸಿನ ಸಹಾಯ ಮಾಡಿರೋದಕ್ಕೆ ಈ ಥರದೊಂದು ಸಿನಿಮಾ ಮಾಡೋಕ್ಕಾಯಿತು. ಸೊ ಅದರಲ್ಲಿ ಪ್ರಮುಖರು ಬಸವರಾಜ್ ಸರ್ ತುಂಬ ಥ್ಯಾಂಕ್ಸ್. ನೀವು ನನ್ನ ಜೊತೆ ಯಾವಾಗಲೂ ಒಂದು ಬೆಂಬಲವಾಗಿ ಏನು ಮಾಡಿದ್ರು ನನ್ನನ್ನು ಬಿಟ್ಕೊಟ್ಟಿಲ್ಲ, ಮಾಡಿದ್ದೀರಾ. ಹಾಗೆ KVN ಸಾರು ಮತ್ತು ಸುಪ್ರೀತ್ ಅವರು ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ರಮೇಶ್ ಸರ್ ಎಲ್ಲ ಆದಮೇಲೆ ಕೊನೆ ಹಂತದಲ್ಲಿ. ಹಾಗೆ ಭಾಳಷ್ಟು ಜನ ಇದ್ದಾರೆ. ಸುರೇಶು ಮತ್ತು ರಮೇಶ್ ಅಂತ ನನ್ನ ಇಬ್ಬರು ಸ್ನೇಹಿತರು. ವಿಶ್ವನಾಥ್ ಅಂತ ಹಂಗೆ ಲಿಸ್ಟ್ ಕೊಟ್ಟರೆ ಅದು ಒಂದು ರೋಲಿಂಗ್ ಟೈಟಲ್ ಥರ ಬರ್ತದೆ. ಒಬ್ಬ ನಿರ್ಮಾಪಕನಿಗೆ ಅಷ್ಟು ಜನ ಸಹಕಾರ ಇದ್ದಿದ್ದಕ್ಕೆ ಇದನ್ನು ನಿಮ್ಮ ಮುಂದೆ ತರಕ್ಕೆ ಸಾಧ್ಯ ಆಯಿತು. ಹಾಗೆ ನಮ್ಮ ಇಡೀ ಚಿತ್ರತಂಡ, ಟೆಕ್ನಿಷಿಯನ್ಸು ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಅರ್ಜುನ್ ಸರ್ ಮತ್ತು ಧ್ರುವ ಸರ್ ಇಬ್ಬರು ನನಗೆ ಒಂದು ಗೈಡಿಂಗ್ ಫೋರ್ಸ್ ಆದರೆ ಒಂದು ಪಿಲ್ಲರ್ ಸ್ಟ್ರೆಂತ್ ಆಫ್ ಪಿಲ್ಲರ್ ಬೇಕಲ್ಲ. ಯಾಕಂದರೆ ಕುಗ್ಗೋಗ್ತಾ ಇರ್ಬೇಕಾರೆಲ್ಲ ಫೋನ್ ಮಾಡಿಬಿಟ್ಟು ಸಾರ್ ಏನು ಅನ್ನೋರು, ಅಂದರೆ ಒಂದು ಗ್ಲೂಕೋಸ್ ಕೊಡೋರು. ಸೊ ಹೆಂಗೋ ಇಲ್ಲಿವರೆಗೂ ತಗೊಂಡು ನಿಲ್ಲಿಸೋರೆ. 11ನೇ ತಾರೀಕು ನಮಗೆಲ್ಲರಿಗೂ D-Day. ಒಂದು ಡೆಫಿನೆಟ್ಲಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ, ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸರ್. ಖಂಡಿತವಾಗ್ಲೂ ಕರ್ನಾಟಕದ ಕನ್ನಡಿಗರು ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಇರುವಂತಹ ಎಲ್ಲ ದಾವಣಗೆರೆ ಅಂತಂದ ತಕ್ಷಣ ಫಸ್ಟು ನೆನಪಿಗೆ ಬರೋದು ಬೆಣ್ಣೆ ದೋಸೆ, ಮತ್ತು ಬೆಣ್ಣೆ ಮನ್ಸಿರುವಂಥ ಜನ. ಅದಾದಮೇಲೆ ನಾವು ಈ
ಒಂದು ಇಂಡೋರ್ ಸ್ಟೇಡಿಯಮಲ್ಲಿ ಮಾಡ್ತಿದ್ದೀವಲ್ಲ, ಸಾಮ್ನೂರು ಶಿವಶಂಕರಪ್ಪನವ್ರದ್ದು ಒಂದು ಸ್ಟೇಡಿಯಂ. ದಾವಣಗೆರೆ ಅಂದರೆ ಅವರು ಅಂದರೆ ದಾವಣಗೆರೆ ಅಂತ. ಮತ್ತೆ ನಮ್ಮ ಇಡೀ ಕರ್ನಾಟಕದ ಜನ ಎಲ್ರಿಗೂ ಹೊಂದಿಸ್ತಾ ಈ ವೇದಿಕೆ ಮೇಲೆ ಬಂದಿದ್ದೀನಿ. ಹೇಳಿ ಸರ್, ನೀವು ಕಂಡಂತಹ ಕನಸು, ಅಭಿಮಾನಿಗಳು VIPs ಕಾಯ್ತಾ ಇರುವಂತಹ ಕನಸು 11ನೇ ತಾರೀಕು ನನಸಾಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರ ಕಾಂಬಿನೇಷನ್ನೇ ಸೂಪರ್ ಹಿಟ್. ಅದೇ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಮತ್ತೆ ಎಷ್ಟೋ ಸಮಯದ ನಂತರ ನಿಮ್ಮ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ತಾ ಇದೆ. ಆ ಎಕ್ಸೈಟ್ಮೆಂಟು ಆ್ಯಂಡ್ 11ನೇ ತಾರೀಕಿಗೋಸ್ಕರ ತುಂಬಾನೇ ಕಾಯ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಧ್ರುವಂದು ನಂದು 12 ವರ್ಷ ಆದಮೇಲೆ ಬರ್ತಾ ಇರುವಂಥ ಕಾಂಬಿನೇಷನ್ ಅದ್ದೂರಿ ಆದಮೇಲೆ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ. ಯಾಕೆಂತಂದ್ರೆ ದಾವಣಗೆರೆ ಅಂದ ತಕ್ಷಣ ಇನ್ನೊಂದು ನೆನಪೇನು ಬರುತ್ತೆ ಅಂತಂದ್ರೆ ಅದ್ದೂರಿ ಸಿನಿಮಾ ಇಲ್ಲಿ 175 ದಿನ ಓಡಿತ್ತು ಅಶೋಕ ಥಿಯೇಟರ್ನಲ್ಲಿ. ಯಾಕೆಂತಂದ್ರೆ ಒಟ್ಟು ಒಂದು 150 ಸೆಂಟ್ರಲ್ಲಿ 50 ಡೇಸ್ ಆಗಿತ್ತು, ಒಂದು 57 ಸೆಂಟ್ರಲ್ಲಿ 100 ಡೇಸ್ ಆಗಿತ್ತು, ಒಂದು 7 ಸೆಂಟ್ರಲ್ಲಿ ಅಷ್ಟೇ 175 ಡೇಸ್ ಆಗಿದ್ದು. ಅದರಲ್ಲಿ ಒಂದು ಸೆಂಟರ್ ದಾವಣಗೆರೆ. ಅವತ್ತೂ ದಾವಣಗೆರೆ ಜನ ಅದ್ದೂರಿಯಾಗಿ ಬೆಣ್ಣೆ ಮನಸ್ಸಿಂದ ನಮ್ಮನ್ನ ಸಖತ್ತಾಗಿ ಸ್ವಾಗತ ಮಾಡಿ ಪ್ರೀತಿ ಮಾಡಿ ಗೆಲ್ಸಿದ್ರಿ. ಇವಾಗ ಮಾರ್ಟಿನ್ ಬರ್ತಾ ಇದೆ, ಅವತ್ತೇನಾಗಿತ್ತು ಅದಕ್ಕೆ ಡಬಲ್ ಜಯನ ವಿಜಯದಶಮಿ ದಿನ ವಿಜಯ ಕೊಡ್ತೀರಾ ಅಂತ ನಂಬಿದ್ದೀನಿ. ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ಸರ್. ಖಂಡಿತವಾಗ್ಲೂ 11ನೇ ತಾರೀಕು ಬಿಡುಗಡೆ ಆಗ್ತಿರೋಂಥ ಮಾರ್ಟಿನ್ ಚಿತ್ರ ನಮ್ಗೆ ಯಾರಿಗೂ ಮೋಸ ಮಾಡಲ್ಲ, ಅದಂತೂ ನಂಬಿಕೆ ಇದೆ. ಆದರೆ ಯಾವ ಒಂದು ಅಂಶಕ್ಕೋಸ್ಕರ ಈ ಸಿನಿಮಾ ಮಿಸ್ ಮಾಡಲೇಬಾರ್ದು ಗುರು ಅನ್ನೋದಾದ್ರೆ ಅದು ಏನಾಗಿರುತ್ತೆ ಸರ್? ಒಂದೇನಂತಂದ್ರೆ ಯಾವುದಾದ್ರೂ ಒಂದು ಸಿನಿಮಾ ಗೆಲ್ಬೇಕಾದ್ರೆ ಅದು ನನ್ನ ಅದೃಷ್ಟ, ಹೀರೋ ಅದೃಷ್ಟ, ಹೀರೋಯಿನ್ ಅದೃಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ತಂಡದಲ್ಲಿ ಯಾರ್ದೋ ಒಬ್ರದ್ದು ಒಂದು ಅದೃಷ್ಟ ಇರುತ್ತೆ ಅಂತ ಅನ್ಕೋತೀವಿ. ಅದರಲ್ಲಿ ನಮ್ಮ ವೇದಿಕೆ ಮೇಲಿರೋರಿಗೆ ಮಾತಾಡೋದಕ್ಕಿಂತ ಮುಂಚೆ ಆ ವೇದಿಕೆ ಹಿಂದೆ ಮತ್ತೆ ನಮ್ಮ ಸಿನಿಮಾ ಹಿಂದೆ ಕೆಲಸ ಮಾಡಿರ್ತಾರಲ್ಲ. ಏಕೆಂದ್ರೆ ಮೇನ್ ಟೆಕ್ನಿಷಿಯನ್ ಅಂದಾಗ ಕ್ಯಾಮ್ರಾ ಮುಂದೆ ಬರ್ತಾರೆ, ಮಾತಾಡ್ತೀವಿ, ಅವ್ರಿಗೊಂದು ಕ್ಯಾಮ್ರಾ ಇದು ಸಿಗುತ್ತೆ, ಮತ್ತೆ ಅವ್ರಿಗೊಂದು ಅಪ್ರಿಷಿಯೇಷನ್ ಸಿಗುತ್ತೆ. ಬಟ್ ನಾವು ಒಂದು ಕ್ಯಾಮ್ರಾ ಇಟ್ಟು ಒಂದು ಶಾರ್ಟ್ನ ಕಂಪೋಸ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಆ ಜಾಗನ ಪ್ರಿಪೇರ್ ಮಾಡ್ತಾರೆ. ಒಬ್ಬ ನಿರ್ದೇಶಕನಿಗೆ ಅಂತ ಬಂದರೆ ನಿರ್ದೇಶಕನ ತಂಡದ ಹಿಂದೆ ಒಂದು 8-10 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸು, ಅಸೋಸಿಯೇಟ್ ಡೈರೆಕ್ಟರ್ಸು, ಕೋ ಡೈರೆಕ್ಟರ್ಸ್ ಕೆಲಸ ಮಾಡ್ತಾರೆ. ಯಾಕೆ ನಾನೇನೋ ಒಂದು ಸೀನ್ಗೆ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ, ಅದಕ್ಕೆ ಒಂದಷ್ಟು ಪ್ರಾಪರ್ಟೀಸ್ ಬೇಕಾಗಿರುತ್ತೆ, ಒಂದಷ್ಟು ಆರ್ಟಿಸ್ಟ್ಗಳು ಬೇಕಾಗಿರ್ತಾರೆ, ಕಾಸ್ಟ್ಯೂಮ್ಸ್ ಬೇಕಾಗಿರುತ್ತೆ. ಇದನ್ನ ನನ್ನ ನಿರ್ದೇಶಕ ಅಂತ ಬಂದಾಗ ನನ್ನ ತಂಡ ರೆಡಿ ಮಾಡುತ್ತೆ. ಅದೇ ರೀತಿ ಒಂದು ಸೆಟ್ ಅಂತ ಬಂದಾಗ ಮೋಹನ್ ಬಿಕೆರೆ ಸರ್ ನನಗೊಂದು ಅಂದರೆ ಅವ್ರ ಬಗ್ಗೆನೂ ಮಾತಾಡಬೇಕು. ಮೋಹನ್ ಬಿಕೆರೆ ಅಂತ ಬಂದಾಗ ಇದರಲ್ಲಿ ತುಂಬ ಸೆಟ್ಗಳಿಗೆ ಕೆಲಸ ತುಂಬ ಆಗಿದೆ. ಅಂದರೆ ಎಲ್ಲದಕ್ಕೂ ಮಿನೇಚರ್ಗಳನ್ನ ರೆಡಿ ಮಾಡ್ತೀವಿ. ಮಿನೇಚರ್ನ ರೆಡಿ ಮಾಡೋದು ಒಂದು 4-5 ದಿನದ ಕೆಲಸ. ಬಟ್ ಆ ಮಿನೇಚರ್ ರೆಡಿ ಮಾಡಾದ್ಮೇಲೆ ಅದನ್ನ ಕರಗತ ಮಾಡಿಕೊಂಡು ಅದನ್ನು ಆ ಸೆಟ್ಟನ್ನು ಹಾಕೋದಕ್ಕೆ ಒಂದು 1.5 ಮಂತ್ ಹಿಡಿಯುತ್ತೆ. ಅವರು ಹೇಳ್ಕೊಟ್ಟದ ಆ ಹಿಂದೆ ಒಳೆ ಹೊಡೆಯೋರಿಂದ ಹಿಡಿದು ರಿಪೀಸ್ ಪಟ್ಟಿನ ಕಟ್ ಮಾಡೋರಿಂದ ಹಿಡಿದು ಪೇಂಟ್ ಮಾಡೋರಿಂದ ಹಿಡಿದು ಆ ಜಾಗಕ್ಕೆ ಎಲ್ಲನೂ ತಗೊಂಬಂದು ಆ ಸೆಟ್ನ ಸರ್ ನಾಳೆ ನಾವು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಆ ಸೆಟ್ನ ನಾವೆಲ್ಲ ಹೋದಾಗ ಇಲ್ಲ ಸರ್ ಇನ್ನೊಂದಿನ ಟೈಮ್ ಕೊಡಿ ಸರ್ ಮಾಡ್ತೀವಿ ಅಂತಾರಲ್ಲ, ಆ ಸೆಟ್ ಹಿಂದೆಗಡೆ ಕೆಲಸ ಮಾಡಿದಾರಲ್ಲ ಅವ್ರ ಶ್ರಮ ಇರುತ್ತೆ. ಅದಾದಮೇಲೆ ನಮ್ಮ ನಾಯಕಿ ಯಾರೇ ಆದರೂ ಆರ್ಟಿಸ್ಟ್ ಚೆನ್ನಾಗಿ ಕಾಣಬೇಕು ಅಂತಂದರೆ ಒಬ್ಬ ಮೇಕಪ್ ಮ್ಯಾನ್ ಇರ್ತಾನೆ. ನಮಗೇನು ಯಾಕೆಂತಂದರೆ ಈ ಸಿನಿಮಾದಲ್ಲಿ ಮೇಕಪ್ ತುಂಬ ಒಬ್ಬ ಟ್ಯಾಟೂ ಆರ್ಟಿಸ್ಟ್ ಇದ್ದಾನೆ. ಪ್ರತಿದಿನ ಧ್ರುವ ಕೂತ್ಕೊಂಡು ಒಂದು 2 ಅವರು ಅದು ಇರಿಟೇಟ್ ಆಗುತ್ತೆ. ಯಾಕೆಂತಂದರೆ ಇದು ಮಾಡೋದು, ಆ ಕಲರ್ ಹಾಕೋದು, ಆ ಸ್ಮೆಲ್ ಬರೋದು, ತಲೆ ಸುತ್ತು ಬರುತ್ತೆ, ಅದಕ್ಕೊಂದು 2 ಅವರ್ ಟೈಮು. ಆ ಟ್ಯಾಟೂ ಹಾಕೋನು ಇಂಪಾರ್ಟೆಂಟ್ ಆಗ್ತಾನೆ, ಮೇಕಪ್ ಮಾಡೋನು ಇಂಪಾರ್ಟೆಂಟ್ ಆಗ್ತಾನೆ. ಮತ್ತು ಅವರು ಚೆನ್ನಾಗಿ ಕಾಣಬೇಕು ಅಂತಂದರೆ ಕಾಸ್ಟ್ಯೂಮ್ನ ಚೇತನ್ ಧ್ರುವನಿಗೆ ಕಾಸ್ಟ್ಯೂಮ್ ಮಾಡಿದ್ದು, ಮತ್ತು ನಮ್ಮ ಹೀರೋಯಿನ್ಗೆ ಪ್ರೀತಿ ಅಂತ ಒಂದು 2-3 ಜನ ಮಾಡಿದ್ರು, ಅವ್ರು ಇಂಪಾರ್ಟೆಂಟ್ ಆಗ್ತಾರೆ. ಅದಾದಮೇಲೆ ಆ್ಯಕ್ಷನ್. ಈ ಸಿನಿಮಾದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರು, ಮೇಜರ್ ಇದು ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ. ಒಂದು 9 ಸೀಕ್ವೆನ್ಸ್ ಇದೆ ಈ ಸಿನಿಮಾದಲ್ಲಿ. ಅದರಲ್ಲಿ ನನ್ನ ಸಿನಿಮಾದಲ್ಲಿ ತುಂಬ 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 ಸ್ಟ್ರೆಂತ್ ಅಂತಂದರೆ ಆ್ಯಕ್ಷನಲ್ಲಿ ರವಿವರ್ಮ ಮಾಸ್ಟರು. ರವಿವರ್ಮ ಮಾಸ್ಟರ್ ಬಗ್ಗೆ ಏನು ಹೇಳಬೇಕು ಅಂತಂದರೆ ಅವ್ರು ಹೇಳಿದ್ರು ತಂಗಿಗಾಗಿ ಸಿನಿಮಾ ಅಂತ ಅಂದ್ಬಿಟ್ಟು. ಆ ತಂಗಿಗಾಗಿ ಸಿನಿಮಾದಲ್ಲೇ ಫಸ್ಟ್ ಒಂದು ಸಾಂಗ್ ಬರೆದಾಗ ಮಾಸ್ಟರ್ ಏನೋ ಒಂದು ಚಾನ್ಸ್ ಸಿಕ್ಕಿದೆ, ಬರೆದಿದ್ದೀನಿ ನೋಡಿ ಮಾಸ್ಟರ್ ಚೆನ್ನಾಗಿದೆಯಾ ಅಂತ ಫಸ್ಟ್ ತಗೊಂಡೋಗಿ ತೋರಿಸಿದ್ದೆ ಅವ್ರಿಗೆ. ಬಟ್ ಆ ಸಾಂಗ್ ಚೆನ್ನಾಗಾಯಿತು.
ಅಲ್ಲಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಿಂದನೂ ನನಗೆ ಸಪೋರ್ಟ್ ಮಾಡಿರುವಂಥ ವ್ಯಕ್ತಿ. ಅಂದರೆ ಪ್ರತಿಯೊಂದು ಹಂತದಲ್ಲೂ ಅವಾಗ ನಮಗೆ ಫೈನಾನ್ಷಿಯಲಿ ಆಗ್ಬೋದು, ಇಲ್ಲ ಅಂತಂದರೆ ಏನೋ ಒಂದು ಮೋಟಿವೇಶನ್ಗಾದ್ರೂ ಎಲ್ಲ ಹಂತದಲ್ಲೂ ನನ್ನ ಜೊತೆಗೆ ನಿಂತಂಥವ್ರು. ನಾನು ಎಲ್ಲ ಸಿನಿಮಾದಲ್ಲೂ ಸಿಂಗಲ್ ಕಾರ್ಡ್ ಇದ್ದಿದ್ದು ರವಿವರ್ಮ ಮಾಸ್ಟರ್ ಆ್ಯಕ್ಷನ್. ಇದರಲ್ಲಿ ಇನ್ನೊಬ್ಬರು ಎಂಟ್ರಿ ಆಗಿದೆ, ರಾಮ್ ಲಕ್ಷ್ಮಣ್ ಮಾಸ್ಟರು. ಮತ್ತು ಇನ್ನೊಂದು 2 ಸಣ್ಣ ಸಣ್ಣ ಸೀಕ್ವೆನ್ಸು ಗಣೇಶ್ ಮತ್ತು ಮಾಸ್ ಮಾಧವ್ ಮಾಡಿದ್ದಾರೆ. ಮಾಸ್ಟರ್, ನಿಮ್ಮ ಈ ಸಿನಿಮಾದಲ್ಲಿ ನೀವು ನನಗೆ ಕೊಟ್ಟಂಥ ಸಾಥನ್ನ ನಾನು ಯಾವತ್ತಿಗೂ ಮರೆಯಲ್ಲ. ಯಾಕೆಂತಂದರೆ ಕ್ಲೈಮ್ಯಾಕ್ಸಲ್ಲಿ ಕ್ಲೈಮ್ಯಾಕ್ಸ್ ಮತ್ತು ಆ ಬಾಂಬೆಯಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ, ಆ ಸೀಕ್ವೆನ್ಸಲ್ಲಿ ಅವ್ರು ತಗೊಂಡಂಥ ರಿಸ್ಕು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಮಾಸ್ಟರ್. ನನಗೆ ಯಾರು ತೆಗೆದುಕೊಡ್ತಿದ್ರೋ ಗೊತ್ತಿಲ್ಲ, ನೀವು ನನಗೆ ಅಷ್ಟು ಅದ್ಭುತವಾಗಿ ತೆಗೆದುಕೊಟ್ಟಿದ್ದೀರಾ. ಆ ಅದ್ಭುತಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ನನ್ನೀರು. ಯಾಕೆಂತಂದರೆ ಏನೇ ತೆಗಿಬೇಕು ಅಂತಂದ್ರು ಇದರಲ್ಲಿ ಮೇಜರ್ ರೋಲ್ ಇರುವಂಥದ್ದೇ ಅವ್ರದ್ದಾಗಿರೋದ್ರಿಂದ ಏನೇ ಒಂದು ರಿಪೀಟ್ ಶಾರ್ಟ್ ತೆಗಿಬೋದು, ತಿರ್ಗಾ ರೀಟೇಕ್ಗಳಾಗ್ಬೋದು. ಅಂಥ ಟೈಮಲ್ಲಿ ಮಾಸ್ಟ್ರು ಮತ್ತು ಅವರ ಒಂದು ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕಾಗುತ್ತೆ. ಬಟ್ ನನಗೇನೋ ಬೇಕು ಅಂತಂದಾಗ ಅವ್ರು ಹೇಳುವಂಥದ್ದು, ನನಗೇನೋ ಬೇಕು ಅಂತಂದಾಗ ನಾವಿಬ್ರು ಡಿಸ್ಕಸ್ ಮಾಡುವಂಥದ್ದು, ಇದರಲ್ಲೆಲ್ಲ ಮಾಸ್ಟರ್ ಹ್ಯಾಟ್ಸ್ ಆಫ್ ಮಾಸ್ಟರ್. ಮತ್ತು ರಾಮ್ ಲಕ್ಷ್ಮಣ್ ಮಾಸ್ಟರ್ ಇವ್ರದ್ದು ಅಷ್ಟೇ ಒಂದು ಓಪನಿಂಗ್ ಇಂಟ್ರಡಕ್ಷನ್ ಒಂದು ಫೈಟ್ ಮಾಡಿದ್ದಾರೆ ರಾಮ್ ಲಕ್ಷ್ಮಣ್ ಮಾಸ್ಟರು. ಅದಾದಮೇಲೆ ಕ್ಲೈಮ್ಯಾಕ್ಸಲ್ಲಿ ಅರ್ಧ ಚೇಸ್ವರೆಗೂ ಒಂದು 40 ಟ್ರಕ್ಕು, 40 ಬೈಕು, ಒಂದು 40 ಜೀಪು, ಅದಾದಮೇಲೆ ಒಂದು ಟ್ಯಾಂಕರು, ಇಷ್ಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ರವಿವರ್ಮ ಮಾಸ್ಟರ್. ಯಾಕೆಂದ್ರೆ ಒಂದ್ಸತಿ ಹೋಗಿ ತಿರುಗೊಂಬಂದ್ರೆ 2 ಅವರ್. ಏನ್ ಸರ್, ಜಿಮ್ ಮುಗಿಸ್ಕೊಂಬಂದ ಮೇಲೆ ಒಂದು 20 ಮೊಟ್ಟೆ ತಿನ್ನಪ್ಪ ಅನ್ನೋ ಥರ 40 ಟ್ರಕ್ಕು 40 ಏನ್ ಸರ್ 40 ಇಷ್ಟು ಒಂದು ಚಿಕ್ಕ ನಂಬರ್ ಥರ ಹೇಳ್ತಾ ಇದ್ದೀರಲ್ಲ ಸರ್? ಇಲ್ಲ, ಅದು ಆ ರೀತಿ ಇದೆ. ಆ ರೀತಿ ಇದೆ ಸಿನಿಮಾ. ಇಲ್ಲಿವರೆಗೂ ಏನು ಟೀಸರ್ ಮತ್ತೆ ಟ್ರೈಲರ್ ಏನು ನೋಡಿದೀವಲ್ಲ ಅದಲ್ಲ ಸಿನಿಮಾ. ಅದೇ ಅದು ಟ್ರೈಲರೇ, ಅದು ಪಿಕ್ಚರ್ ಅಭಿ ಬಾಕಿ. ಬಾಕಿ. ಖಂಡಿತವಾಗ್ಲೂ ಆ ಲಾಸ್ಟ್ ಸೀಕ್ವೆನ್ಸ್ 20 ನಿಮಿಷ ಇದೆಲ್ಲ ಮರೆತು ಆ ಸೀಕ್ವೆನ್ಸ್ ಹೊರಗಡೆ ಬರಬೇಕಾದ್ರೆ ಜ್ಞಾಪಕ ಇರುತ್ತೆ ಮೇಡಮ್. ಅಂದರೆ ಅದಕ್ಕೆ ಆ ಫೈಟ್ ಮಾಸ್ಟರ್ಗಳು ನನ್ನ ಜೊತೆ ನನಗೆ ನಿಂತಂಥ ಬೆನ್ನೆಲುಬಾಗಿ ನಿಂತಿದ್ದು. ಇದಾದಮೇಲೆ ಎಡಿಟರ್ ಪ್ರಕಾಶ್ ಒಂದು 3 ವರ್ಷ ಪ್ರತಿದಿನ ಡೇ ಆ್ಯಂಡ್ ನೈಟ್ ನನ್ನ ಜೊತೆಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ನಾನು ಯಾವಾಗಲೇ ಅಂದರೆ ನಾನು ಲೇಟಾಗಿ ಬಂದ್ರು, ನಾನು ಬರ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಲೇಟ್ ಆಗಿದೆ ಅಂದ್ರೂ ನೈಟು ಮಿಡ್ ನೈಟು ಪೂರ್ತಿ ನನ್ನ ಜೊತೆಗೆ ಅಷ್ಟು ದಿನ ಯಾವುದೇ ರೀತಿ ಬೇಜಾರು ಮಾಡಿಕೊಳ್ಳದೆ ಈ ಸಿನಿಮಾನ ಎಡಿಟ್ ಮಾಡಿರುವಂಥವ್ರು. ಅವ್ರ ಜೊತೆಗೆ ಅವನ ಅಸಿಸ್ಟೆಂಟ್ಸ್ಗಳು ಒಂದು 4-5 ಜನ ಇದರಲ್ಲಿ ಯಾವುದು ಆನ್ಲೈನ್ ಎಡಿಟರ್ಸ್ ಕೆಲಸ ಮಾಡಿದ್ದಾರೆ, ಮತ್ತು ಗ್ರಾಫಿಕ್ ಇದರಲ್ಲಿ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ. ಅವ್ರನ್ನೂ ನೆನಪಿಸ್ಕೋಬೇಕು ನಾವು. ಅದಾದಮೇಲೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಸತ್ಯ ಇಲ್ಲದೆ ನನ್ನ ಕ್ಯಾಮ್ರಾಮ್ಯಾನ್, ಅಂಬಾರಿಲು ಅವರೇ ಕ್ಯಾಮ್ರಾಮ್ಯಾನ್. ಅದಾದಮೇಲೆ ರಾಟೆ ಮಾಡಿದ್ರು, ಮಧ್ಯ ಅದ್ದೂರಿಗೆ ಬೇರೆಯವರಿದ್ದರು, ರಾಟೆ ಮಾಡಿದ್ರು. ರಾಟೆ ಆದಮೇಲೆ ಐರಾವತ ಮತ್ತು ಕಿಸ್ಗೆ ಬೇರೆಯವರಿದ್ದರು. ತಿರ್ಗಾ ಇವಾಗ ಯಾರು ಮತ್ತೆ ಸತ್ಯಾಗ್ರಹ ಬಂದಿದ್ದಾರೆ. ಅವ್ರ ಜೊತೆಗೆ ಒಂದು 4-5 ಜನ ಕೆಲಸ ಮಾಡಿದ್ದಾರೆ. ಯಾಕೆ ಅಂತಂದರೆ ಅವ್ರ ಜೊತೆಗೆ ಅಸಿಸ್ಟೆಂಟ್ಸ್ಗಳು ಅಷ್ಟೊಂದು ಬೇಕಾಗಿತ್ತು. ನಮ್ಮದು ಒಂದು 240 ದಿನ ಶೂಟಿಂಗ್ ಮಾಡಿದ್ರಿಂದ ಸ್ವಾಮಿ ಕೆಲಸ ಮಾಡಿದ್ದಾನೆ, ಗಿರೀಶ್ ಕೆಲಸ ಮಾಡಿದ್ದಾನೆ, ಸಂಕೇತ್ ಕೆಲಸ ಮಾಡಿದ್ದಾನೆ, ಇನ್ನೊಂದು 2-3 ಜನ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೂ ಹೆಲ್ಸ ಹೇಳ್ತೀನಿ. ಅಂದರೆ ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ, ಆಮೇಲೆ ಸಾಂಗ್ ಅಂತ ಬಂದರೆ ಮಾಸ್ಟರ್ ಮುರಳಿ ಮಾಸ್ಟರು ಬನ್ನಿ ಮಾಸ್ಟರ್. ಆ ಮಾಸ್ಟರ್ದೇನು ಅಂತಂದರೆ ಈ ಸಾಂಗ್ ಇವಾಗ ನೋಡೋದ್ವಲ್ಲ, ಈ ಸಾಂಗ್ನ ಮಾಡಬೇಕಾದ್ರೆ ನಿಜವಾಗ್ಲೂ ಇದು ಅವ್ರು ಹೇಳಿದ್ರು 17 ದಿನ ನಾವು ಶೂಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು 17 ದಿನ ಶೂಟ್ ಮಾಡೋಕ್ಕೆ ಒಂದು 4 ತಿಂಗಳು ಪ್ರಿಪ್ರೇಷನ್ ಇತ್ತು. 4 ತಿಂಗಳು ಪ್ರಿಪ್ರೇಷನ್ ಇತ್ತು. ಏನಂತಂದರೆ ಅದರಲ್ಲಿ ಡ್ಯಾನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಥೆನ ಹೇಳಬೇಕಾಗಿತ್ತು, ಒಂದು ಕ್ಯಾರೆಕ್ಟರ್ನ ಪ್ರೆಸೆಂಟೇಷನ್ ಮಾಡಬೇಕಾಗಿತ್ತು. ಈ ಕ್ಯಾರೆಕ್ಟರ್ ಈ ರೀತಿ ಇರುತ್ತೆ ಅಂತ ಪ್ರತಿಯೊಂದು ಸಾಲು ಕಥೆ ಹೇಳುವಂಥದ್ದು. ಈ ಡ್ಯಾನ್ಸ್ ಜೊತೆಗೆ ಆ್ಯಕ್ಷನ್ ಸೀಕ್ವೆನ್ಸ್ಗಳಿತ್ತು. ಅದಕ್ಕೂ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ರವಿವರ್ಮ ಮಾಸ್ಟರ್. ಯಾಕೆಂದರೆ ಪ್ರತಿಯೊಂದು ಲೈನು ಕೊಟೇಶನ್, ಏನು ಸರ್ ಇದು ನೀವು ಹಿಂಗೆ ಬರ್ತಿದ್ದೀರಾ ಸಾಂಗು, ಈ ಲೈನ್ ಏನು ಸರ್ ತೆಗಿಯೋದು ಅಂತ. ಅದ್ರ ಜೊತೆಗೆ ಆ ಕಾಸ್ಟ್ಯೂಮ್ ಪ್ಲ್ಯಾನ್ ಮಾಡಬೇಕಾದ್ರೆ ಧ್ರುವದು ಆ ಬೈಸಿಪ್ಪು ಇಂಡಿಯನ್ ಇದೆಲ್ಲ ಕಾಣಬೇಕಂತ ಸ್ಲೀವ್ಲೆಸ್ ಕಾಸ್ಟ್ಯೂಮ್ ಮಾಡೋಕ್ಕೆ ಕಾಸ್ಟ್ಯೂಮರ್ಗಂತೂ ತುಂಬ ಹಿಂಸೆ ಕೊಟ್ಟಿದ್ದೀನಿ ಚೇತನ್ಗೆ. ಅವನಂತೂ ಡೈಲಿ ಬೈಕೊಂಡು ಒಂದ್ಸರಿ ಒಂದು 800 ಕಾಸ್ಟ್ಯೂಮ್ ಮಾಡಿ ಅದು ಯಾವುದೋ ಕಲ್ಲರೆಲ್ಲ ಹೊರಟೋಯ್ತು, ಮಳೆ ಬಂದು ಅಂತಂದ್ಬಿಟ್ಟು ಆ 800 ಕಾಸ್ಟ್ಯೂಮು ಕ್ಯಾನ್ಸಲ್ ಆಗಿ ಒಂದೇ ನೈಟಲ್ಲಿ ಅವನು ಹೊಲ್ಕೊಟ್ಟ ನಮಗೆ ಇನ್ನೊಂದು ಕಾಸ್ಟ್ಯೂಮು. ಅಂದರೆ ಆ ಸಾಂಗು ತುಂಬ ಈಸಿಯಾಗಿ ಆಗಿದ್ದಲ್ಲ. ಬರ್ದಿದ್ದು 3 ದಿನ ಮೇಡಮ್. ನಾನು ಅದಕ್ಕೆ ಪ್ರಿಪ್ರೇಷನ್ ಮಾಡೋದು 4 ತಿಂಗಳು, ಮತ್ತು ತೆಗೆದಿದ್ದು 17 ದಿನ.
ಅಂದರೆ ಡ್ಯಾನ್ಸ್ ಅಂತ ಬಂದಾಗ. ಇದಾದಮೇಲೆ ಇನ್ನೂ ತುಂಬ ಜನ ಇದ್ದಾರೆ. ಅಂದರೆ ನಾನು ಹೇಳಿದ್ನಲ್ಲ, ಈ ಸಿನಿಮಾ ಅಂತ ಬಂದಾಗ ಯಾರೋ ಇವರೆಲ್ಲ ಸೇರಿದ್ರೇನೆ ಒಂದು ಎಲ್ಲ ಸಿನಿಮಾ. ಸೇರಿ 3.5 ವರ್ಷ ನಾವು ಕೊಟ್ಟಂಥ ಕಷ್ಟ, ಮತ್ತು ನಮಗೆ ಊಟ ಹಾಕೋರು. ನಾವು ಶಾರ್ಟ್ ತೆಗೆದು ಹಿಂಗೆ ಬರುವಷ್ಟರಲ್ಲಿ ನಮಗೆ ಊಟ ಹಾಕೋಕ್ಕೆ ಅಂತ ರೆಡಿ ಇಟ್ಕೊಂಡಿರ್ತಾರೆ. ನಮಗೇನೋ ಸರ್ ನಿಮ್ಗೇನು ಬೇಕು ಅಂದರೆ ಎಲ್ಲೋ ಅಂದರೆ ಒಂದು ಚೂರು ಬೇಜಾರು ಮಾಡ್ಕೊಳ್ದೇನೆ ಪ್ರತಿ ಮತ್ತು ಲೈಟ್ಸ್ ಮ್ಯಾನ್ಸ್ ಅವ್ರನ್ನಂತೂ ನಾವು ಮರೆಯೋಂಗಿಲ್ಲ. ಎಷ್ಟೇ ಬಿಸಿಲಿದ್ರು ನಾವಾದ್ರೆ ಎಲ್ಲೋ ನರಳೆಲ್ಲ ಕೂತ್ಕೋತೀವಿ, ಅವ್ರ ಹತ್ರ ಇಟ್ಕೋಬೇಕಂದ್ರೆ ನಿಂತೇ ಇರಬೇಕು. ಇವರೆಲ್ಲರದು ಶ್ರಮ ಇವತ್ತು ಮಾರ್ಟಿನ್ ಸಿನಿಮಾದಲ್ಲಿ ಇಲ್ಲಿಗೆ ಬಂದಿದೆ. ಅದ್ರ ಜೊತೆಗೆ ನಮ್ಮ ಹಿಂದೆ ನಿಂತು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂಥ ಸುರೇಶ್, ದರ್ಶನ್, ರಮೇಶ್ ಇವರೆಲ್ಲರೂ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಅವರೆಲ್ಲರದು ಶ್ರಮ ಇವತ್ತಿಲ್ಲಿ ಏನು ಮಾರ್ಟಿನ್ನ ನೋಡ್ತಾ ಇದ್ದೀವಿ, ಅದನ್ನು ಮೀರಿ ನನ್ನ ಸಿನಿಮಾನ ಹೊರತುಪಡಿಸಿ ನನ್ನ ಫ್ಯಾಮಿಲಿ, ನನ್ನ ಮಗ ಹುಟ್ಟಿದ್ದು ಒಂದು 2ನೇ ದಿನಕ್ಕೋ 3ನೇ ದಿನಕ್ಕೋ ಶುರುವಾಗಿದ್ದ ಸಿನಿಮಾ. ಆ 3 ವರ್ಷದಲ್ಲಿ ನನ್ನ ಮಗನ ನನ್ನ ಮೊಬೈಲಲ್ಲೇ ಜಾಸ್ತಿ ನೋಡಿದ್ವಿ. ಅಂದರೆ ಎಲ್ಲ ಕಡೆ ಯಾವಾಗಲೂ ಜರ್ನಿ ಮಾಡ್ತಾ ಇದ್ವಿ, ಟ್ರಾವೆಲ್ ಮಾಡ್ತಾ ಇದ್ವಿ, ಹೋಗೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಅಷ್ಟು ಎಲ್ಲರೂ, ನಾನು ಒಬ್ಬ ಅಂತಲ್ಲ, ಎಲ್ಲರೂ ನನ್ನ ಜೊತೆಗೆ ಹೋರಾಟ ಮಾಡ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಹೀರೋ ಆಗ್ಬೋದು, ನನ್ನ ಟೆಕ್ನಿಷಿಯನ್ ಆಗ್ಬೋದು, ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಈ ಸಿನಿಮಾಗೆ ಬಂಡವಾಳ ಹೂಡಿರುವಂಥ ಲಯನ್ ಆರ್ಟ್ ಆ್ಯಂಡ್ ಪ್ರೊಡ್ಯೂಸರ್ ಉದಯ ಮೆಹ್ತಾ ಅವರು ಈ ಮಟ್ಟಕ್ಕೆ ಎಲ್ಲ ಕನಸುಗಳಿಗೂ ದುಡ್ಡು ಸುರಿದಿದ್ದಕ್ಕೆ ಇವತ್ತು ಈ ಮಟ್ಟದೊಂದು ಸಿನಿಮಾ ಆಗಿದೆ. ಈ ಮಟ್ಟದ ಒಂದು ಅದ್ಭುತ ಇವತ್ತೇನು ಅನ್ಕೋತಾ ಇದೀವಲ್ಲ, ಇದೆಲ್ಲನೂ ಇನ್ನೂ ಜಾಸ್ತಿ ಮಾತಾಡ್ತಾ ಹೋದಂಗೆ ಏನನ್ಸುತ್ತೆ, ತುಂಬ ಜಾಸ್ತಿ ಮಾತಾಡ್ತಾ ಇದೀವಿ ಅಂತ ಮಾತಾಡೋಕ್ಕೆ ಇದು ಮಾಡಲ್ಲ. ನನ್ನ ಫ್ಯಾಮಿಲಿ ನನಗೆ ಕೊಟ್ಟಿರೋ ಸಪೋರ್ಟು, ನನ್ನ ಹೆಂಡತಿ ನನ್ನನ್ನು ತುಂಬ ಯಾವಾಗಲೂ ಓಕೆ ಬರ್ತೀರಾ ಬರಲ್ವ ನೀವು ಮನೆಗೆ ಅಷ್ಟೇ. ಯಾಕೆಂದರೆ ನಾವು 2 ಗಂಟೆಗೆ ಬಂದರೆ ಬಾಗಿಲು ತೆಗೆಯಲ್ಲ, ನೀವಲ್ಲೇ ಮಲ್ಕೊಂಬಿಡಿ, ಈ ಥರದ್ದೆಲ್ಲ ಮಾಡ್ಕೊಂಡು ಮಾಡಿರುವಂಥ ಸಿನಿಮಾ ಒಂದು ವಿಜಯದಶಮಿ ದಿನ, ಆಯುಧ ಪೂಜೆ ದಿನ ರಿಲೀಸ್ ಆಗ್ತಾಯಿದೆ. ಆ ಆಯುಧ ಪೂಜೆ ದಿನ ಎಲ್ಲರೂ ನಮಗೆ ವಿಜಯನ ಕೊಡ್ತಾರೆ, ನಮಗೆ ಒಂದು ನಾವೆಲ್ಲ ಇದು ಮಾಡಿರುವಂಥದ್ದು ಕೊಡ್ತಾರೆ ಅಂತ ಹೇಳ್ತಾ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನನ್ನ ಆರ್ಟಿಸ್ಟ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತಂದರೆ ವೈಭವಿ ಹೀರೋಯಿನ್ನು, ಅವ್ರಿಗೆ ಯಾವಾಗಲೂ ಅಂದರೆ ಕನ್ನಡ ಸ್ವಲ್ಪ ಕಷ್ಟ, ಹೇಳ್ತಾ ಸ್ವಲ್ಪ ಕನ್ನಡನ ಕಲ್ತ್ಕೊಂಡಿದ್ದಾರೆ. ಅದಾದಮೇಲೆ ಅವ್ರಿಗೆ ಅಂದರೆ ಅವರು ಅಷ್ಟೇ ಯಾವುದೋ ಒಂದು ಕಾಶ್ಮೀರಲ್ಲಿ ಶೂಟ್ ಮಾಡಬೇಕಾದ್ರೆ ಮೂಗೆಲ್ಲ ಸುಟ್ಟೋಗಿತ್ತು, ಅಂದರೆ ಎಲ್ಲ ಸಿಪ್ಪೆ ಬಂದಿತ್ತು, ಮತ್ತು ಕಣ್ಣೆಲ್ಲ ಉರಿ ಬರ್ತಾ ಇತ್ತು. ನಾವೇನೇ ಕಷ್ಟ ಕೊಟ್ಕೊಂಡು ಪ್ರೀತಿಯಿಂದ ಮಾಡಿದ್ದಾರೆ ಅನ್ವೇಷಿ ಜೈನ್ ಅವರು ಮತ್ತು ನಿಖಿತ್ ಅಂದಿರು. ಎಲ್ಲನೂ ಮೀರಿ ನನ್ನ ಹೀರೋ ಧ್ರುವ ಫಸ್ಟಿಂದ ಇಲ್ಲಿವರೆಗೂ, ಅಂದರೆ ಇಲ್ಲಿವರೆಗೂ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ದೂರಿ. ನನಗೆ ನನ್ನನ್ನು ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ನಾನು ಶಾರ್ಟ್ಗೆ ಇವತ್ತು ದಿನ ಶೂಟ್ಗೆ ಹೋಗೋಕ್ಕಿಂತ ಮುಂಚೆ ಕನ್ನಡಿ ಮುಂದೆ ನಿಂತ್ಕೊಂಡು ನನಗೆ ಬರೋದು ಒಂದೇ ಒಂದು ಯೋಚನೆ, ನನ್ನ ಹೀರೋನ ನಾನು ಇವತ್ತು ಹೆಂಗೆ ಪ್ರೆಸೆಂಟ್ ಮಾಡಬೇಕು, ನನ್ನ ಹೀರೋನ ನಾನು ಹೆಂಗೆ ತೋರಿಸ್ಬೇಕು ಅಂತ. ಆ ಇಷ್ಟಪಟ್ಟು ಅವನು ನಾನು ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಅವತ್ತೇ ಅದ್ದೂರಿಲಿ ನನಗೆ ಯಾವೊಂದು ಪ್ರೀತಿ ಏನಿತ್ತೋ ಇವತ್ತಿಗೂ ಅದೇ ಇದೆ. ಆ ಒಂದು ಪ್ರೀತಿ ಆ ತೆರೆ ಮೇಲೆ 11ನೇ ತಾರೀಕು ಬರುತ್ತೆ, ಎಲ್ಲರೂ ಅರಸಿ ಅಂತ ಕೇಳ್ಕೊತೀನಿ. ಆ ಪ್ರೀತಿನ, ಅಷ್ಟೇ ಪ್ರೀತಿನ ನಮ್ಮ ಎಲ್ಲ ಅಷ್ಟು ಹೊತ್ತಿಂದ ಸಂಜೆಯಿಂದ ಈ ಶೆಕೆಯಲ್ಲಿ ಬೆಂದು ಬೇಯ್ತಾ ಇರೋದು, ಕಾಯ್ತಾ ಇರೋದು ನಮ್ಮೆಲ್ಲರ ಪ್ರೀತಿಯ ಧ್ರುವ ಸರ್ಜಾ ಅವ್ರನ್ನ ನೋಡೋದಕ್ಕೆ, ಈ ಒಂದು ಜಲಕ್ಕೋಸ್ಕರ ಅಷ್ಟು VIPs ಕಾಣಿಸ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ರೆಡಿನಾ ಧ್ರುವ ಸರ್? ಫಸ್ಟ್ ಆಫ್ ಆಲ್ ಆ ಎಲ್ಲ VIPsಗೆ ನಿಮ್ಮ ಕಡೆಯಿಂದ ಹಾಯ್. ಫಸ್ಟ್ ನೀವುಂಟು, ಆ VIPs ಉಂಟು. ಇಲ್ಲಿ ಮುಂದಿನ ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಹಾಗೂ ಎಲ್ಲ ತಾಯಂದಿರಿಗೆ ಆ್ಯಂಡ್ ದಾವಣಗೆರೆ ಎಲ್ಲರಿಗೂ ನಮಸ್ಕಾರ. ನಿಮ್ಗಳ ಆಶೀರ್ವಾದ ನನ್ನ ಮೇಲೆ ಇರಲಿ. ಇವತ್ತು ನನ್ನ ಜನ್ಮದಿನ, ಎಲ್ಲ ತಾಯಂದಿರಿಗೆ ನನಗೆ ಆಶೀರ್ವಾದ ಮಾಡಿ. ಒಂದು ವಿಚಾರ ಏನು ಇಷ್ಟಪಡ್ತೀನಿ ಅಂದರೆ, ಒಂದು ವಿಚಾರ ಏನು ಅಂದರೆ, ನನಗೆ ಈಗ 3 ಜನ ಮಕ್ಕಳಿದ್ದಾರೆ. ಒಂದು ರಾಯಣ್ಣ,
ಈ 3 ಜನದ ಜೊತೆ ನಾನು ಬರ್ಡೇ ಸ್ಪೆಂಡ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಏಕೆಂದರೆ ನಮ್ಮ ಡೈರೆಕ್ಟರ್ ಆಗಲೇ ಹೇಳಿದಂಗೆ ನಮಗೆ ಒಂದು 7 ಸೆಂಟ್ರಲ್ಲಿ ಅದ್ದೂರಿ 175 ಡೇಸ್ ಆಯಿತು. ಅದರಲ್ಲಿ ಒಂದು ದಾವಣಗೆರೆ ಒಂದು. ಸೊ ಉತ್ತರ ಕರ್ನಾಟಕ ಅಂದರೆ ನನಗೆ ತುಂಬಾ ಸ್ಪೆಷಲು. ಸೊ ನನ್ನ ಮನೇಲಿ ಮಕ್ಕಳು, ಹೆಂಡತಿ ಮಕ್ಕಳನ್ನೆಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ಅವ್ರ ಜೊತೆ ಬರ್ಡೇ ಸ್ಪೆಂಡ್ ಮಾಡಿದೆ. ನಾನು ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀನಿ ಅಂದರೆ ಇಟ್ ಮೀನ್ಸ್ ಎವ್ರಿಥಿಂಗ್ ಟು ಮೀ. ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕಕ್ಕೆ. ಐ ಲವ್ ಯು ಸೋ ಮಚ್. ನಾನು ಈ ಸಂದರ್ಭದಲ್ಲಿ ಇಬ್ಬರು ನಾನು ನೆನೆಸ್ಕೊತೀನಿ. ಒಂದು ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಆ್ಯಂಡ್ ಅವರ ಫ್ಯಾನ್ಸ್, ಆ್ಯಂಡ್ ಎರಡನೇದು ನಮ್ಮನ್ನೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಸರ್, ಅವರ ಫ್ಯಾನ್ಸ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಲ್ಲಿ ಬಂದು ದೊಡ್ಡದಾಗಿ ಪ್ರೋತ್ಸಾಹ ಮಾಡ್ತಾಯಿದ್ರೆ ತುಂಬಾ ಖುಷಿ ಆಯಿತು. ಮಾರ್ಟಿನು ಇದೇ ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗ್ತದೆ, ವಿಜಯದಶಮಿ ದಿವಸ. ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಕೃಪೆ ನಮ್ಮ ಸಿನಿಮಾ ಮೇಲಿದ್ದು, ನಮ್ಮ ಸಿನಿಮಾಗೆ ಪಟ್ಟು ವಿಜಯ ಸಿಗಲಿ ಆ್ಯಂಡ್ ನಿಮ್ಮೆಲ್ಲರೂ ಆಶೀರ್ವಾದ ಸಿಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಫಸ್ಟು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀನಿ. ನಮ್ಮ ಡಾನ್ಸ್ ಕೊರಿಯೋಗ್ರಾಫ್ ಮಾಡಿದ ಮುರಳಿ ಮಾಸ್ಟರ್ ಆಗಿರ್ಬೋದು ಆ್ಯಂಡ್ ಇಮ್ರಾನ್ ಮಾಸ್ಟರ್ ಆಗಿರ್ಬೋದು. ಮುರಳಿ ಮಾಸ್ಟರ್ ಅವರಿಗೆ 17 ದಿವಸ ಶೂಟ್ ಮಾಡಿದ್ವಿ. 17 ದಿವಸ ತುಂಬಾ ಡಿಫ್ರೆಂಟ್ ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್. ನೀವು ಹೇಳಿದ್ದು ನೀವು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಮ್ರಾನ್ ಮಾಸ್ಟರ್ ಜೊತೆ ನೀವೆಲ್ಲ ಹೇಳಿದರೆ ಜೀವನಿನ ಸಾಂಗ್. ಆ ಜೀವನಿನ ಸಾಂಗಿಗೆ ಜೀವನೇ ಪಣ ಇಟ್ಟು ತೆಗೆದಿರೋ ಸಾಂಗ್, ಫ್ಲೈಟ್ ಇನ್ಸಿಡೆಂಟ್ ಅಲ್ಲ. ಸೊ ಕಮಿಂಗ್ ಟು ನಮ್ಮ ಸ್ಟಂಟ್ಸ್, ಇಟ್ಸ್ ಓನ್ಲಿ ಅಬೌಟ್ ಆ್ಯಕ್ಷನ್ का बाप ನಮ್ಮ ರವಿವರ್ಮ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್. ಇಟ್ ಮೀನ್ಸ್ ಅ ಲಾಟ್. ಆ್ಯಕ್ಚುಲಿ ಅದ್ದೂರಿಯಲ್ಲಿ ಅವ್ರು ಹೇಳಿದರು ನಮಗೆ ಇಲ್ಲಿ ಮೊಸಟೇರ್ ಆಗಿತ್ತು, ಆಮೇಲೆ ಕೂತ್ಕೊಂಡಿದ್ದೆ ಅಂತ. ಅದ್ರ ಕಂಟಿನ್ಯೂಷನ್ ವರ್ಷನ್ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಇಮಿಡಿಯೇಟ್ ಆಗುತ್ತೆ ಮಾಸ್ಟರ್, ರೆಡಿ ಮಾಸ್ಟರ್ ಅಂತ. ಮಾಡು, ಆಗುತ್ತೆ ನಿಮಗೆ. ಥಿಯೇಟ್ರಲ್ಲಿ ಜನ ನಿನಗೆ ವಿಸಿಲ್ ಹೊಡೆಯೋದು, ಏನು ರವಿವರ್ಮನ್ಗೆ ವಿಸಿಲ್ ಹೊಡಿತಾರ ಅಂತಿದ್ದು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಆ್ಯಂಡ್ ರಾಮ್ ಲಕ್ಷ್ಮಣ್ ಮಾಸ್ಟರು ಎಕ್ಸ್ಟ್ರಾಡಿನರಿ ಸ್ಟಂಟ್ಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ರಾಮ್ ಲಕ್ಷ್ಮಣ್ ಮಾಸ್ಟರ್. ಆ್ಯಂಡ್ ಗಣೇಶ್ ಮಾಸ್ಟರ್ ಕಾಶ್ಮೀರ್ ಎಪಿಸೋಡಲ್ಲಿ ಒಂದು ಸ್ಟಂಟ್ ಮಾಡಿದ್ದಾರೆ, ಮಾಸ್ ಮಾಡೋರು ಮಾಡಿದ್ದಾರೆ. ನಮ್ಮ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ DOP ಸತ್ಯ ಹೆಗಡೆ ಸರ್ ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ದಾರೆ. ಅದ್ದೂರಿಯಲ್ಲಿ ನಾನು ಇಂಟ್ರೊಡಕ್ಷನಲ್ಲಿ ಒಂದು ಪ್ಯಾಚ್ ವರ್ಕಲ್ಲಿ ಮಾಡಿದಾಗ ನಾನು ಇಂಟ್ರೊಡಕ್ಷನ್ ಶೂಟ್ ಮಾಡಿದ್ದು ಸತ್ಯ ಹೆಗಡೆ ಸರ್. ಈಗ ಅದಾದಮೇಲೆ ಈಗ ಮಾರ್ಟಿನಲ್ಲಿ ಸತ್ಯ ಹೆಗಡೆ ಸರ್ ಹೆಚ್ಚಾಗ್ತಾ ಇದೆ. ಸೊ ವಿಷನ್ ಟ್ರೀಟ್ ಅನ್ನೋ ಬಂದಿರುತ್ತೆ. ಅದಾದಮೇಲೆ ನನ್ನ ಕಾಸ್ಟ್ಯೂಮ್ ಒಂದೊಂದು ಸರಿ ಒಂದೊಂದು ಥರ ಇರುತ್ತೆ. ಮಾರ್ಟಿನ್ ಥರ ಬರ್ತಿದ್ದೆ, ಒಂದೊಂದು ಸರಿ ಅಂದರೆ ಅರ್ಜುನ್ ಥರ ಬರ್ತಿದ್ದೆ. ಇಟ್ ಈಸ್ ಆಲ್ ಅಬೌಟ್ ನಮ್ಮ ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ನಮ್ಮ ಎಂಟೈರ್ ಟೀಮ್ ಅವ್ರಿಗೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಅನುಶ್ರೀನವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶ್ ಅವರು ಇರ್ಬೋದು, ಮಹೇಶ್ ಅವರು ಇರ್ಬೋದು, ಪ್ರವೀಣ್ ಅವರು ಇರ್ಬೋದು, ಮಂಡ ಇರ್ಬೋದು. ಆ್ಯಂಡ್ ನಮ್ಮ ಲಯನ್ ಹಾರ್ಟ್ ಪ್ರೊಡ್ಯೂಸರ್ ಉದಯ್ ಸರ್ ಅವರು. ಉದಯ್ ಸರ್ ಕೇಳಬೇಕು ಅಂತ ಒಬ್ಬ ಹೀರೋಗೆ ಯಾವತ್ತೂ ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ. ಬಜೆಟ್ ಏನಿದ್ರೆ ಅಷ್ಟು ಯಾರು ಇನ್ವೆಸ್ಟ್ ಮಾಡಲ್ಲ. ಬಟ್ ಆದ್ರೂ ಪರವಾಗಿಲ್ಲ, ನಾನು ಜನ್ರೇಟ್ ಮಾಡ್ತೀನಿ ಅನ್ನೋ ಒಂದು ಮನಸ್ಸಿರುವಂಥ ಪ್ರೊಡ್ಯೂಸರು ನಮ್ಮ ಉದಯ್ ಸರ್. ಕೊನೆವರೆಗೂ ಹೋರಾಟ ನಡೀತಾನೇ ಇದೆ. ನೀವು ಹೇಳ್ತೀರಲ್ಲ ಓಡ್ರು ಅಂತ, ಹಂಗೆ ನಮ್ಮ ಉದಯ್ ಸರ್ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಸೊ ಅಕ್ಟೋಬರ್ 11ನೇ ತಾರೀಕು ರಿಲೀಸು. ಆ್ಯಂಡ್ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂಥ ಡೈರೆಕ್ಟರ್ AP ದರ್ಶನ್. ಸೊ ಈಗ 12 ವರ್ಷ ಆದಮೇಲೆ ತಿರ್ಗಾ ನಮ್ಮ ಕಾಂಬಿನೇಷನಲ್ಲಿ ಮಾರ್ಟಿನ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀರೋಯಿನ್ಗೆ ನಿಮಗೆ ಗೊತ್ತಿತ್ತು ಅವ್ರ ಎಫರ್ಟ್ ಎಷ್ಟಿತ್ತು ಅಂತ. ಕನ್ನಡದ
ಸೋ ಮಚ್ ದಿ ಎಂಟೈರ್ ಟೀಮ್. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಮನೀಶ್ ಶರ್ಮಾ ಸರ್. ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್ ಮ್ಯೂಸಿಕ್. ಇನ್ನೂ ಒಂದು ಸಾಂಗ್ ಇದೆ, ಅದನ್ನು ನಾವು ಥಿಯೇಟ್ರಲ್ಲಿ ನೋಡಲಿ ಅಂತ ಒಂದು ಟ್ರೀಟ್. ಅದಾದಮೇಲೆ ಈಗ ಅದಾದಮೇಲೆ ರೀರೆಕಾರ್ಡಿಂಗ್ ರವಿ ಬಸೂರು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅವರು ಒಂದು ಹೀರೋನ, ಏಕೆಂದರೆ ಇಡೀ ಎಂಟೈರ್ ಸಿನಿಮಾ ಎಕ್ಸ್ಟ್ರಾಡಿನರಿ ರೆಕಾರ್ಡಿಂಗ್ ಇರುತ್ತೆ. ಇಟ್ ವಿಲ್ ಬಿ ಎ ಟ್ರೀಟ್ ಫಾರ್ ಎವ್ರಿಬಡಿ. ನಮಗೆ ಒಂದೇ ನಂಬಿಕೆ ಇರೋದು, ಒಂದು ಪ್ರಯತ್ನದಿಂದ ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಹಿಂದೆ ಇರ್ತಾರೆ ಅಂತ ಪ್ರಯತ್ನ ಮಾಡಿದ್ದೀವಿ. ಒಂದು ದೊಡ್ಡ ಪ್ರಯತ್ನ ಮಾಡಿದ್ದೀವಿ. ಒಂದೇ ನಂಬಿಕೆ, ನೀವು ನಮ್ಮ ಜೊತೆಗಿದ್ದೀರಾ ಅಂತ. ದಯವಿಟ್ಟು ಆಶೀರ್ವಾದ ಮಾಡಿ. ಆಲ್ಸೋ ಥ್ಯಾಂಕ್ ಯು ಸೋ ಮಚ್. ಇದೇ ಅಕ್ಟೋಬರ್ 11ನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತದೆ. ನೀವೆಲ್ಲರೂ ಕುಟುಂಬದ ಸಮೇತ ಶುಕ್ರವಾರ ಸಿನಿಮಾ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ. ನಾವು ಯಾವ ರೀತಿ ಅದ್ದೂರಿ ಬಾಹುಬಲಿ ಭರ್ಜರಿ ಪ್ರೋಗ್ರಾಮ್ ಮಾಡಿದ್ವಿ, ಅಷ್ಟೇ ಭಯ ಭಕ್ತಿ ಶ್ರದ್ಧೆಯಿಂದ ಮಾರ್ಟಿನ ಮಾಡಿದ್ದೀವಿ. ಈ ಸಿನಿಮಾದ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದು ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು. ಒಂದು ಪೇಟ್ರಿಯಾಟಿಕ್ ಟಚ್ ಇರುತ್ತೆ ಆ್ಯಂಡ್ ಆಲ್ಸೋ ಇಟ್ ಇಸ್ ಸ್ಕ್ರೀನ್ ಪ್ಲೇ ಓರಿಯೆಂಟೆಡ್ ಮೂವಿ. ದಯವಿಟ್ಟು ಅಕ್ಟೋಬರ್ 11ನೇ ತಾರೀಕು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಜೈ ಆಂಜನೇಯ. ಅಕ್ಟೋಬರ್ 11ನೇ ತಾರೀಕು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ. ಜೈ ಆಂಜನೇಯ. 3 ಜನ ವಿಷಯ, ಮೂರು ಹೆಸರು ಹೇಳಲೇಬೇಕು. ಒಂದು ಬಸವರಾಜ್ ಅವರು ಆ್ಯಂಡ್ ಗಂಗಾಧರ್ ಸರ್ ಅವರು, ಸುಪ್ರೀತ್ ಅವರು ಆ್ಯಂಡ್ ವೆಂಕಟ್ ಸರ್ ಅವರು. ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಸಮೃದ್ಧಿ ಮಂಜು ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ಅಲಂಕಾರ್ ಪಾಂಡೆ ಅವರಿಗೆ ಥ್ಯಾಂಕ್ ಯು ಸೊ ಮಚ್. ರಮೇಶ್ ಥ್ಯಾಂಕ್ ಯು ಸೊ ಮಚ್. ಎಂಟೈರ್ ಮಾರ್ಟಿನ್ ಚಿತ್ರತಂಡದಿಂದ ನೀವೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಟೈಮ್ ಕೊಟ್ಟಿದ್ದನ್ನು ಬಂದಿದ್ದಕ್ಕೆ ಲವ್ ಯು ಆಲ್. ಸರ್ ಥ್ಯಾಂಕ್ ಯು ಇಲ್ಲ. ಎಷ್ಟೊತ್ತಿಂದ ಪಾಪ ನಿಮ್ಮ ಹೋಟ್ಲ್ ಮುಂದೆ ಇಲ್ಲಿ ಬಂದು ಕಾಯ್ತಾರಂತ ನಮ್ಮ ಅಭಿಮಾನಿಗಳಿಗೆ ಒಂದು ಡೈಲಾಗ್ ಹೇಳಿಲ್ಲ ಅಂದ್ರೆ ಹೆಂಗೆ ಸರ್? ಎಷ್ಟು ಜನ ನಿಮ್ಮ ಹತ್ರ ಬಂದು ನಿಮ್ಮ ಮನೆಯ ಪಕ್ಕದಲ್ಲಿ ನಿಂತು ನಿಮಗಾಗಿ ಡೈಲಾಗ್ ಹೇಳ್ತಾರೆ. ಇವತ್ತು ನಮ್ಮ ಎಲ್ಲ ಅಭಿಮಾನಿಗಳಿಗೋಸ್ಕರ ದಾವಣಗೆರೆಯಲ್ಲಿ ಒಂದು ಡೈಲಾಗು ಸರ್. ಲೈಫಲ್ಲಿ ಸೋತವರಿಂದ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ, ಗೆದ್ದವರಿಂದ ಎನಿಮೀಸ್ ಜಾಸ್ತಿ ಇರ್ತಾರೆ. ಸದ್ಯಕ್ಕೆ ನನಗೆ ಎನಿಮೀಸ್ ಜಾಸ್ತಿ. ಗುರಿ ತಪ್ಪಿದ್ದಲ್ಲ, ಈ ಮಾರ್ಟಿನ್ ಗುರಿನೇ ಇಟ್ಟಿಲ್ಲ. ಅಕ್ಟೋಬರ್ 11ನೇ ತಾರೀಕು ಮಾರ್ಟಿನ್ ಗುರಿ ಇಟ್ಟಿದ್ದಾನೆ. ಎಲ್ಲರೂ ಮುಂದೆ ಆಶೀರ್ವಾದ ಮಾಡಿ. ನೀವು ಬಂದ್ರಿ, ಮಾತಾಡಿದ್ರಿ, ಎಲ್ಲರೂ ನೆನೆಸ್ಕೊಂಡ್ರಿ. ನಿಮ್ಮ ಜೀವನದ ಒಂದು ದೊಡ್ಡ ಜರ್ನಿಲೇ ನಿಮ್ಮ ಜೊತೆ ಇದ್ದಿದ್ದು ನಮ್ಮ ಸರ್ನ ನಾವು ಕರೀಲೇಬೇಕಲ್ವ. ಇವಾಗ ನನಗೆ ಇಂಟರ್ವ್ಯೂ ಕೊಡಿಸ್ತೀನಿ ಅಂತ ಹೇಳಿ ಅವ್ರು ಕೊಡಿಸ್ತಾನೆ ಇಲ್ಲ. ಶಿವಾರ್ಜುನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಧ್ರುವ ಸರ್ ಅವರ ಜರ್ನಿಯಲ್ಲಿ ಅವರ ಜೊತೆ ಯಾವಾಗಲೂ ನೆರಳಾಗಿ ನಿಂತಿರೋದು ಶಿವಾರ್ಜುನ್ ಸರ್ ಅವರು. ಶಿವಾರ್ಜುನ್ ಸರ್ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಎಷ್ಟು ಅಭಿಮಾನದಿಂದ ಅವರ ಅಪ್ಪು ಸರ್ ಅವರ ಫೋಟೋನ ತಗೊಂಬಂದು ಕೊಡ್ತಾ ಇದ್ದಾರೆ. ಶಿವಾರ್ಜುನ್ ಸರ್ ಒಂದೆರಡು ಮಾತಾಡಬೇಕು ಪ್ಲೀಸ್. ಮಾರ್ಟಿನ್ 11ನೇ ತಾರೀಕು ಬರ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ಸಿನಿಮಾ ಮೇಲಿರಲಿ. ಹ್ಯಾಪಿ ಬರ್ತ್ಡೇ ಧ್ರುವ. ಥ್ಯಾಂಕ್ ಯು ಸೋ ಮಚ್ ಶಿವಾರ್ಜುನ್ ಸರ್.